ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಈಗಂತೂ ಹೇರ್ ಕಲರ್ ಮಾಡೋದು ಒಂದು ಟ್ರೆಂಡೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಆದರೆ ಎಲ್ಲರಿಗೂ ಹೇರ್ ಕಲರ್ ಅಥವಾ ಹೇರ್ ಡೈಗಳು ಅಡ್ಜಸ್ಟ್ ಆಗಲ್ಲ. ತುಂಬ ಜನಕ್ಕೆ ಈಗ ಗ್ರೇ ಹೇರ್ ಸಮಸ್ಯೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತೀವಿ ಅಂದರೆ ನ್ಯಾಚುರಲಾಗಿ ಇರಬೇಕು ಅಂತ ನ್ಯಾಚುರಲ್ ಮೆಹಂದಿ ಪೌಡರ್ ಅಥವಾ ಹೆನ್ನಾ ಪೌಡರ್ ಏನಿದೆ ಅದನ್ನು ಪ್ರಿಫರ್ ಮಾಡ್ತೀವಿ. ಆದರೆ ಅದು ಕೂಡ ಒಳ್ಳೆ ಕಲರ್ ಕೊಡಬೇಕು, ನಮಗೊಂದು ಹೇರ್ಗೆ ಒಳ್ಳೆ ನರಿಷ್ ಕೊಡಬೇಕು ಅಂತ ಅಂದರೆ, ಒಳ್ಳೆ ಹೆಲ್ದಿಯಾಗಿ ಕೂಡ ಒಂದು ಹೇರ್ ಪ್ಯಾಕ್ನ ಹಾಕೋಬೇಕು ಅಂತ ಅಂದರೆ ಆ ಮೆಹಂದಿನ ಅಪ್ಲೈ ಮಾಡೋಕ್ಕೆ ಮುಂಚೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಕಾಮನ್ನಾಗಿ ನೀವು ಯೂಸ್ ಮಾಡುವಂತಹ ಮೆಹಂದಿ ಪೌಡರ್ನ ತೊಗೊಳ್ಳಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ. ಅದಕ್ಕೆ ಇವಾಗ ಏನೇನು ಆ್ಯಡ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟು ನಾನು ಇಲ್ಲಿ ಒಂದು ನಾರ್ಮಲ್ ಸರ್ವಿಂಗ್ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಹೀಗೆ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಟೀ ಡಿಕಾಕ್ಷನ್ನ ಮೊದಲೇ ಕಾಯಿಸಿ ಶೋಧಿಸಿ ಇಟ್ಕೊಂಡಿರೋ ಅಂತಹದ್ದು. ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ತಿಕ್ಕಾಗಿ ಕಲರ್ ಬಿಡೋ ಥರ ಸ್ವಲ್ಪ ಜಾಸ್ತಿ ಕುದಿಸಿ ಎತ್ತಿಟ್ಕೊಬೇಕು. ಅದನ್ನು ಕೂಡ ನಾನು ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ, ಮತ್ತು ಬೀಟ್ರೋಟ್ ಜ್ಯೂಸು, ಬೀಟ್ರೋಟ್ನ ತುರಿದು ಮಿಕ್ಸಿಯಲ್ಲಿ ರುಬ್ಬಿ ಅದರದ್ದು ಎಕ್ಸ್ಟ್ರಾಕ್ಟ್ ಏನಿದೆ ಅದು ತೊಗೊಂಡಿದ್ದೀನಿ. ಜಸ್ಟ್ ಅದೇ, ನಾನು ಇಲ್ಲಿ ನೀರೇ ಆ್ಯಡ್ ಮಾಡಲ್ಲ ಮೆಹಂದಿಗೆ. ಈ ಥರ ಬೀಟ್ರೋಟ್ ಜ್ಯೂಸನ್ನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಮೆಹಂದಿ ಕಲಿಸುವಾಗ ನೋಡಿಕೊಂಡು ಜ್ಯೂಸನ್ನ ಆ್ಯಡ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೀವು ಬೀಟ್ರೋಟ್ ಏನು ಆ್ಯಡ್ ಮಾಡ್ತೀರ ಜ್ಯೂಸನ್ನ ಅದು ನೋಡಿಕೊಂಡು ಸ್ವಲ್ಪನೇ ನಿಮಗೆ ಎಷ್ಟು ತಿಕ್ನೆಸ್ನ ನೋಡಿಕೊಂಡು, ತುಂಬ ತೆಳ್ಳಗಾಗಬಾರ್ದು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅದೇ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೂದಲಿಗೆ ಹಚ್ಚಿದರೆ ಅದು ಸುರಿದು ಹೋಗಬಾರ್ದು, ಅಂದರೆ ತೆಳ್ಳಗಿದ್ದುಬಿಟ್ರೆ ನಿಲ್ಲಲ್ಲ ಕೂದಲಲ್ಲಿ. ಸ್ವಲ್ಪ ನಿಲ್ಲಬೇಕು ಕೂದಲಲ್ಲಿ. ಹೇರ್ ಪ್ಯಾಕ್ ಹಾಕೋಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಆ ಥರ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡೆ. ಚೆನ್ನಾಗಿ ಇವಾಗ ನೋಡಿ ಈ ಥರ ಇರಬೇಕು. ಒಂದು ಗಂಟೆ ಇಲ್ಲದೆ ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಮೆಹಂದಿ ಪ್ಯಾಕ್, ಹೇರ್ ಪ್ಯಾಕು ರೆಡಿಯಾಗಿದೆ. ಇದನ್ನು 1 ಅವರ್, ಅಟ್ಲೀಸ್ಟ್ 1 ಅವರ್ ಎತ್ತಿಟ್ಟು, ಆದರೆ ನೈಟ್ ಕಲಿಸಿದ್ರೂ ತುಂಬಾ ಒಳ್ಳೆಯದು. 1 ಅವರ್ ಎತ್ತಿಟ್ರೂ ಸಾಕಾಗುತ್ತೆ. ಹಚ್ಚಿದರೆ ತುಂಬ ಚೆನ್ನಾಗಿ ಹೇರ್ಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಒಂಥರ ಬ್ರೌನಿಷ್ ಕಲರ್ ಕೊಡುತ್ತೆ. ಗ್ರೇ ಹೇರ್ ಇರೋರು ಕೂಡ ಬಳಸ್ಬೋದು. ಜೊತೆಗೆ ಈ ಹೇರ್ ಪ್ಯಾಕ್ನ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ಇದು ಒಂದು ಒಳ್ಳೆ ನರೀಶ್ ಅಥವಾ ಕಲರ್ನ ಕೊಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.